ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೂ ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಎಲ್ಲರಿಗೂ ನಮಸ್ಕಾರ ಮಕ್ಕಳೇ. ಕೇಳಿಸ್ತಾ ಇದೆಯಾ ಮಕ್ಕಳೇ? ನಿಮ್ಮೆಲ್ಲರಿಗೂ ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ಜೋರಾಗಿ ಹೇಳಿ ಮಕ್ಕಳ, ಕೇಳಿಸ್ತಾ ಇಲ್ಲ? ಓಕೆ, ಒಂದು ಸೆಕೆಂಡ್. ಎಲ್ರಿಗೂ ನಮಸ್ಕಾರ. ವೆರಿ ಗುಡ್. ನಮಸ್ಕಾರಕ್ಕೆ ಪ್ರತಿಯಾಗಿ ನಮಸ್ಕಾರ ಹೇಳ್ತಕ್ಕಂಥದ್ದು ನಮ್ಮ ವಿದ್ಯಾರ್ಥಿಗಳ ಸಂಸ್ಕಾರ. ಇದರೊಟ್ಟಿಗೆ ಜೋರಾಗಿ ಬರಲಿ ಇವತ್ತಿನ ಕಾರ್ಯಕ್ರಮದ ಆಯೋಜಕರಿಗೆ ನಿಮ್ಮೆಲ್ಲರ ಚಪ್ಪಾಳೆಯ ಜೈಕಾರ. ಮಕ್ಕಳೇ, ಮೊದಲಿಗೆ ನನ್ನ ಒಂದು ಸಣ್ಣ ಪರಿಚಯವನ್ನು ನಾನು ಮಾಡ್ಕೊಳ್ತೇನೆ. ನನ್ನ ಹೆಸರು ರಾಜಶೇಖರ್ ಅಂತ. ನಾನು ಅರಸೀಕೆರೆ, ಹಾಸನ ಜಿಲ್ಲೆ ಅರಸೀಕೆರೆ ಒಂದು ಪಕ್ಕದ ಹಳ್ಳಿಯಲ್ಲಿರ್ತಕ್ಕಂಥ ಬಡ ರೈತರ ಮಗ. ನಾನು ಸರ್ಕಾರಿ ಶಾಲೆಯಲ್ಲಿ 10ನೇ ತರಗತಿಯವರೆಗೂ ಹೋದೆ. ನಾನು ಕೂಡ ಒಬ್ಬ ಖೋಖೋ ಆಟದ ಜಿಲ್ಲಾ ಮಟ್ಟದ ಆಟಗಾರ. ಹಾಗಾಗಿ ನನಗೆ ಖೋಖೋ ಅಂದರೆ ತುಂಬ ಇಷ್ಟ. ನಿಜವಾಗಿ ಇವತ್ತು ನಮ್ಮ ಕೀರ್ತಿ ಸ್ನೇಹಜೀವಿ ಸೇವಾ ಟ್ರಸ್ಟ್ ವತಿಯ ಅಧ್ಯಕ್ಷರಾದಂತಹ ಶ್ರೀ ವೆಂಕಟೇಶ್ ಅವರು ಈ ಒಂದು ಭಾಗದ ಸುತ್ತಮುತ್ತಲಿನ ಸರ್ಕಾರಿ ಶಾಲೆಯ ಮಕ್ಕಳನ್ನ ಒಗ್ಗೂಡಿಸಿ ದೇಹಕ್ಕೆ ಒಂದು ಒಳ್ಳೆಯ ವ್ಯಾಯಾಮ ನೀಡ್ತಕ್ಕಂಥ ಒಂದು ಕ್ರೀಡೆ ಅಂದರೆ ಈ ಖೋಖೋ ಆಟ. ನಮ್ಮ ಚೈತ್ರ ಅವರು ಹೇಳಿದರು ನೋಡಿ, ಅವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ಒಳ್ಳೆಯ ಆಟಗಾರ್ತಿ ನಿಮ್ಮ ಮುಂದೆ ಕೂತಿದ್ದಾರೆ ಅಂದರೆ ನಿಜವಾಗಿ ಒಂದು ಜೋರಾಗಿ ಚಪ್ಪಾಳೆ ಬರಲಿ ನಮ್ಮ ಚೈತ್ರ ಅವರು. ನೋಡಿ ಮಕ್ಕಳೇ, ಇವತ್ತು ಬಹಳ ಸುಮಾರು ಒಂದು 28 ಶಾಲೆಯ ಮಕ್ಕಳನ್ನ ಸೇರಿಸಿ ಒಂದು ಕ್ರೀಡೆಯನ್ನ ಆಯೋಜನೆ ಮಾಡಿ ಈಗ ಒಂದು ಫೈನಲ್ ಆಟವನ್ನು ಇವತ್ತು ಏರ್ಪಡಿಸಿ ಇದರಲ್ಲಿ ಎಷ್ಟು ಜನ ಗೆದ್ದಿದ್ದಾರೆ? 2 ಟೀಮ್ ಮಾತ್ರ ಗೆದ್ದಿದೆ ಅನ್ಸುತ್ತೆ. ಫಸ್ಟ್ ಪ್ರೈಸ್ ತಗೊಂಡ್ರವರು ಅಲ್ವಾ? ಎಲ್ಲ ಯಾರು ಗೆದ್ದಿದ್ದಾರೆ ಕೈ ಎತ್ತಿ. ನಿಜವಾಗಿಯೂ ಗೆದ್ದಿರೋರಿಗೆಲ್ಲ ಖುಷಿ ಆಗ್ತದೆ ಅಲ್ವಾ? ಖುಷಿ ಆಗ್ತದೆ ಅಲ್ವಾ? ಸೋತಿರೋರಿಗೆ ಸ್ವಲ್ಪ ಬೇಜಾರಿರ್ಬೋದು, ಆದ್ರೆ ಗೆದ್ದಿರೋರಿಗೆ ಖುಷಿ ಆದ್ರೆ ಸೋತಿರೋರಿಗೆ 2 ಪ್ರಶ್ನೆ ಕಾಡುತ್ತಂತೆ. ಆ ಪ್ರಶ್ನೆಗಳೇನಪ್ಪಾ ಅಂತಂದ್ರೆ, ನಾನು ಯಾಕೆ ಸೋತೆ, ನಾನು ಎಲ್ಲಿ ಸೋತೆ, ಎಲ್ಲಿ ತಪ್ಪು ಮಾಡಿದೆ. ನಿಜವಾಗಿಯೂ ಈ 2-3 ಪಾಯಿಂಟ್ ಅನ್ನು ಅವರು ಅರ್ಥ ಮಾಡಿಕೊಂಡ್ರೆ ಮುಂದಿನ ಸ್ಪರ್ಧೆಯಲ್ಲಿ ನೀವು ವಿನ್ನರ್ ಆಗೋದ್ರಲ್ಲಿ ಸಂಶಯ ಇಲ್ಲ. ಇಲ್ಲಿ ಸೋತಿರೋರಿದಾರ ಯಾರು ಇಲ್ಲ ಅನ್ಸುತ್ತೆ, ಎಲ್ಲ ಹೋಗ್ಬಿಟ್ಟಿದ್ದಾರೆ. ಗೆದ್ದಿರೋರು ಮಾತ್ರ ಕೂತಿದ್ದೀರಾ ಬಹುಮಾನ ತಗೊಳ್ಳಿಕ್ಕೆ. ನೋಡಿ ಮಕ್ಕಳೇ, ಗೆದ್ದಿರೋರು ಯಾವತ್ತೂ ಸೋಲ್ಬಾರ್ದು. ಸೋತಿರೋರಿಗೆ ಗೆಲ್ಲೋ ಅವಕಾಶ ಇದೆ ಅಲ್ವಾ? ಸೋತಿರೋರು ಗೆದ್ರೆ ನಿಜವಾಗಿ ಮತ್ತೆ ಕಷ್ಟ, ಅದನ್ನ ಸಸ್ಟೈನ್ ಮಾಡ್ಬೇಕು ನೀವು. ಹಾಗಾಗಿ ಮತ್ತೆ ಇವತ್ತು ಗೆದ್ದಿದ್ದೀವಿ ಅಂತ ನೀವು ಸುಮ್ಮನಾದ್ರೆ ನೆಕ್ಸ್ಟ್ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನೀವು ಮತ್ತೆ ಮತ್ತೆ ಪ್ರಯತ್ನ ಮಾಡಬೇಕು. ಮುಂದಿನ ದೊಡ್ಡ ದೊಡ್ಡ ಒಂದು ಮಟ್ಟದ ರಾಷ್ಟ್ರ ಮಟ್ಟ, ಜಿಲ್ಲಾ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಬೇಕು. ನಮ್ಮ ಚೈತ್ರ ಅವರು ಭಾಗವಹಿಸಿ ವಿನ್ನರ್ ಆಗಿ ಬಂದಿದ್ದಾರೆ ನೋಡಿ. ಅದೇ ತರ ನೀವೆಲ್ಲ ಕೂಡ ಆಟಗಾರರು ಅವ್ರ ತರ ಬೆಳಿಬೇಕು ಅಂತಕ್ಕಂಥದ್ದು ನಮ್ಮ ವೆಂಕಟೇಶ್ ಅವರ ಟೀಮಿನ ಒಂದು ಕನಸಾಗಿ ಇವತ್ತು ನೀವೆಲ್ಲರನ್ನ ಸೇರಿಸಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಯಾಕೆಂತಂದ್ರೆ ಇಂಥ ಒಂದು ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಅಷ್ಟೊಂದು ತಮಾಷೆ ಅಲ್ಲ. ನೋಡಿ ಮಕ್ಕಳೇ, ಇವತ್ತು ಏನು ಈ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಲಿಕ್ಕೆ ಇಡೀ ನಮ್ಮ ವೆಂಕಟೇಶ್ ಮತ್ತು ಅವರ ತಂಡ ಕಳೆದ 7 ತಿಂಗಳಿಂದ ಹರಸಾಹಸ ಮಾಡಿದ್ದಾರೆ. ಬಹಳಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ. ಅವರ ಪರ್ಸನಲ್ ಕೆಲಸಗಳನ್ನ ಬಿಟ್ಟು ಎಲ್ಲ ಕಡೆ ಓಡಾಡಿ ಯಾರು ಗೆಸ್ಟ್ ಕರಿಬೇಕು, ಹಾಗೆ ಏನೇನ್ ಮಾಡಬೇಕು ಎಲ್ಲ ಕೆಲಸಗಳನ್ನ ಮಾಡಿ ನಿಮ್ಮನ್ನು ಇವತ್ತು ಸೇರಿಸಿರ್ತಕ್ಕಂಥದ್ದು ನಿಜವಾಗಿ ಒಂದು ಒಳ್ಳೆ ಕಾರ್ಯ. ಅದಕ್ಕಾಗಿ ಅವರ ಒಂದು ತಂಡಕ್ಕೆ ಜೋರಾಗಿ ಚಪ್ಪಾಳೆ ಸೇರಿಸಿದ್ದಾರೆ. ಇಂಥ ಒಂದು ಯಾಕೆಂತಂದ್ರೆ ನಾನು ಒಬ್ಬ NGO ಟ್ರಸ್ಟ್ ಅನ್ನ ನಡೆಸ್ತಾ ಇದ್ದೀನಿ, ನಮ್ಮ ನೆರವು ಸೇವಾ ಟ್ರಸ್ಟ್ ಅಂತ. ಕಳೆದ ಜೂನ್ ತಿಂಗಳಲ್ಲಿ ನಮ್ಮ ವೆಂಕಟೇಶ್ ಅವರು ಕೂಡ ಒಂದು 10 ಮಕ್ಕಳು ಕಳಿಸಿದ್ರು. ಬಡ
ಮಕ್ಕಳಿಗೆ 51 ಮಕ್ಕಳಿಗೆ 1 ವರ್ಷದ ಸ್ಟಡಿ ಕಿಟ್ ಅನ್ನ ಕೊಟ್ವಿ. ಪಿಎ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಸಭಾಂಗಣದಲ್ಲಿ ಮಾಡಿದ್ವಿ. ಅಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ಅವ್ರ ಜೊತೆ ಕೈ ಜೋಡಿಸಿ ಅವರಿಗೆ ಯಾರೇ ಕಷ್ಟದಲ್ಲಿರಲಿ ನಮ್ಮ ಒಂದು ಟ್ರಸ್ಟ್ ಮುಖಾಂತರ ಹಲವಾರು ತುಂಬಾ ಕಾಯಿಲೆ ಆಗಿರ್ತಕ್ಕಂಥವರಿಗೆ, ಅವರಿಗೆ ಹಾಸ್ಪಿಟಲೈಸ್ ಆಗಿರ್ತಾರೋ ಅವರಿಗೆ ಸಹಾಯ ಮಾಡ್ತಾ ಇದ್ದೀವಿ. ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡ್ತಾ ಇದೀವಿ. ಅಂಗವಿಕಲರಿಗೆ ವೀಲ್ ಚೇರ್ ಕೊಡ್ತಕ್ಕಂಥ ಕಾರ್ಯವನ್ನು ಕಳೆದ 6 ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಈ ಒಂದು ಟ್ರಸ್ಟ್ ಅನ್ನ ನಾನು ಪ್ರತಿಷ್ಠಿತ ಎಸ್ ಡಿಸೈನರ್ ಸಂಸ್ಥೆ ಅಂತ ಗೊತ್ತಿರಬೇಕು, APP ಪಕ್ಕದಲ್ಲಿ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇರ್ತಕ್ಕಂಥ ಎಂಪ್ಲಾಯೀಸ್ಗಳು ಸುಮಾರು ಒಂದು 50 ಜನ ಸೇರಿಸಿ ನಾವು ಯಾರ ಹತ್ರನೂ ಹಣ ಕೇಳೋದಿಲ್ಲ. ಪ್ರತಿ ತಿಂಗಳು ಸಂಬಳದಲ್ಲಿ ಸ್ವಲ್ಪ ದುಡ್ಡನ್ನು ಇಡ್ತೀವಿ. ಆ ಒಂದು ಹಣದಲ್ಲಿ ವರ್ಷಕ್ಕೊಮ್ಮೆ ಇತರ ಬಡ ವಿದ್ಯಾರ್ಥಿಗಳು ಮತ್ತು ಯಾರು ಕಷ್ಟದಲ್ಲಿರೋ ನಮ್ಮ ಸೋಷಿಯಲ್ ಸಮಾಜದಲ್ಲಿ ಸುತ್ತಮುತ್ತ ಬಹಳಷ್ಟು ಜನ ಕಷ್ಟದಲ್ಲಿರ್ತಕ್ಕಂಥ ಜನರಿರ್ತಾರೆ, ಅವರಿಗೆ ನಮ್ಮ ಕೈಲಾದ ಸಹಾಯವನ್ನ ಮಾಡ್ತಾ ಬರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲೂ ಕೂಡ ಬಡ ವಿದ್ಯಾರ್ಥಿಗಳು ಇರ್ಬೋದು, ಕಷ್ಟದಲ್ಲಿರ್ತಕ್ಕಂಥವರಿಗೆ ನಮ್ಮ ಸಹಾಯವನ್ನ ಮಾಡ್ತೀವಿ ಅಂತಕ್ಕಂಥದ ಭರವಸೆಯನ್ನು ನಾನು ಇವತ್ತು ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ಇಂಥ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಅಷ್ಟೊಂದು ತಮಾಷೆ ಮಾತಲ್ಲ. ನಿಜವಾಗಿಯೂ ಕೂಡ ಆ ಕಾರ್ಯಕ್ರಮ ಮಾಡ್ತಾ ಇದ್ರೆ ನಮ್ಮ ವೆಂಕಟೇಶ್ವರಂದ್ರೆ ತುಂಬಾ ತಾಳ್ಮೆ ಇದೆ. ಅದಕ್ಕೆ ಕವಿಗಳು ಒಂದು ಕಡೆ ಹೇಳ್ತಾರೆ, ಇಷ್ಟ ಕಷ್ಟ ಹೇಗೆ ದೂರು, ಈ ಭೂಮಿ 4 ದಿನದ ಊರು, ತಾಳಿ ನಿಂತು ಮುಂದೆ ಸಾಗು, ಆಗ ಸಿಗುವುದು ಬಾಳಿಗೊಂದು ಸಾರ್ಥಕತೆ ಎಂಬ ಹೆಸರು. ಎಷ್ಟು ಅದ್ಭುತವಾಗಿ ಹೇಳಿದೆ ನೋಡಿ. ಆ ತಾಳ್ಮೆ ಅಂತಕ್ಕಂಥದ್ದು ನಮ್ಮಲ್ಲಿದ್ರೆ ನಿಜವಾಗಿ ಕೂಡ ನಾವು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಯಾಕೆಂತಂದ್ರೆ ಇವತ್ತು ನಾವು ಶ್ರೀಮಂತ ಬಡವ ಅಂತ ಹೇಳ್ತೀವಿ. ಶ್ರೀಮಂತರ ಹಣ ಇದ್ದರು ಶ್ರೀಮಂತರಲ್ಲ. ನಿಮ್ಮಂತ ವಿದ್ಯಾರ್ಥಿಗಳ ಹೃದಯದಲ್ಲಿ ಅವರೊಂದು ಸ್ಥಾನವನ್ನ ಮಾಡಿದರೆ ನಮ್ಮ ವೆಂಕಟೇಶ್ವರ ಅವರು ನಿಜವಾದ ಶ್ರೀಮಂತರು. ಸ್ನೇಹಿತರೆ, ಇವತ್ತು ದುಡ್ಡಿನಂತೆ ನಾಳೆ ಹೋಗುತ್ತೆ, ಅದು ಇಂಪಾರ್ಟೆಂಟ್ ಅಲ್ಲ. ಒಂದು ಮಾನವೀಯತೆ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಹಾಗಾಗಿ ನೀವೆಲ್ಲರೂ ಮುಂದೆ ಬೆಳಿಬೇಕು, ದೊಡ್ಡ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಬೇಕು, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ನಿಮಗೆ ನಿಮ್ಮ ಜೀವನವನ್ನ ಯಾವ ರೀತಿ ಬೇಕಾದ್ರೂ ನೀವು ಮಾರ್ಪಾಟ್ ಮಾಡ್ಕೋಬಹುದು. ಯಾಕೆಂತಂದ್ರೆ ನಿಮ್ಮ ತಂದೆ ತಾಯಿಗಳು ತುಂಬಾ ಕಷ್ಟಪಟ್ಟು ಓದಿಸ್ತಾರೆ. ನನ್ನ ಕೆಲವು ಸರಿ ಬಹಳಷ್ಟು ಸರಿ ನಾನು ಡ್ಯೂಟಿ ಬರ್ತಕ್ಕಂಥ ಸಮಯದಲ್ಲಿ ನೋಡಿದ್ದೀನಿ ಸ್ನೇಹಿತರೆ, ಮಕ್ಕಳು ನಿಮ್ಮ ಎಲ್ಲ ತಂದೆ ತಾಯಿಗಳು ತಂದೆಯವರು ಬೈಕಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ. ಕೆಲವೊಂದು ಸಿಗ್ನಲ್ ಅಲ್ಲಿ ನೋಡ್ತೀನಿ ಅವರ ಸಾಕ್ಸ್ ಎಲಾಸ್ಟಿಕ್ ಹೋಗಿ ಕೆಳಗಡೆ ನೇತಾಡ್ತಾ ಇರ್ತಾರೆ. ಆದ್ರೂ ಕೂಡ ಅವರು ಅದನ್ನೇ ಹಾಕೊಂತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಬೇರೆ ತಗೊಂಡು ದುಡ್ಡಿಲ್ಲ ಅಂತಲ್ಲ, ಈ ಹಣ ಇದ್ರೆ ನನ್ನ ಮಗುಗೊಂದು ಬುಕ್ಸ್ ಕೊಡಿಸ್ಬೋದು, ಒಂದು ಪೆನ್ನು ಕೊಡಿಸ್ಬೋದು, ಏನೋ ಒಂದು ಸ್ಕೂಲ್ ಫೀಸ್ ಕಟ್ಬೋದು ಅಂತಕ್ಕಂಥದ್ದನ್ನ ಯೋಚನೆ ಮಾಡ್ತಾ ಇದ್ದೀನಿ ನನ್ನ ತಂದೆ ತಾಯಿಗಳು. ಅದಕ್ಕಾಗಿ ಮಕ್ಕಳೇ, ಅವರಿಗೆ ನೀವು ಕೊಡ್ತಕ್ಕಂಥ ಒಂದು ಒಳ್ಳೆಯ ಗೌರವ ಅಂತಂದ್ರೆ ನೀವು ಚೆನ್ನಾಗಿ ಓದ್ಬೇಕು. ನೀವು ಚೆನ್ನಾಗಿ ಓದಿ ಒಳ್ಳೆ ಅಂಕಗಳನ್ನ ತಗೊಂಡು ನೀವು ಪಾಸ್ ಆದ್ರಿಂದ ಅಷ್ಟು ಸಂತೋಷ ಪಡ್ತಕ್ಕಂಥವ್ರು ನಿಮ್ಮ ತಂದೆ ತಾಯಿ ಸ್ನೇಹಿತರೆ ಅಲ್ವಾ ಮಕ್ಕಳೇ? ಯಾಕೆ ಅಂತಂದ್ರೆ ನಿಜವಾಗಿಯೂ ಹೇಳ್ತೀನಿ, ನಿಮ್ಮ ಏಳಿಗೆಯನ್ನ ಫಸ್ಟ್ ಕಂಡುಕೊಳ್ತಕ್ಕಂಥವ್ರು ನಿಮ್ಮ ತಂದೆ ತಾಯಿಗಳು. ತುಂಬಾ ಕಷ್ಟಪಡ್ತಾರೆ. ಎಷ್ಟೋ ದಿನ ಊಟ ಮಾಡಿರಲ್ಲ, ಅರ್ಧ ಬಟ್ಟೆ ಹಾಕೊಂಡಿರ್ತಾರೆ. ಅವ್ರಿಗೆ ಹೊಸ ಬಟ್ಟೆ ತಗೋಬೇಕು ಅಂತ ಅಲ್ಲ, ನಮ್ಮ ಮಕ್ಕಳಿಗೆ ಇದರಿಂದ ಒಂದು ಯೂನಿಫಾರ್ಮ್ ಆಗುತ್ತೆ, ಒಂದು ಏನಕ್ಕಾದ್ರೂ ಆಗುತ್ತೆ ಯಾಕಂತ ಕಷ್ಟಪಟ್ಟು ಬಟ್ಟೆ ಕಟ್ಟಿ ನಿಮ್ಮನ್ನ ಓದಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಹಾಗಾಗಿ ನೀವೆಲ್ಲರೂ ಚೆನ್ನಾಗಿ ಓದ್ಬೇಕು, ಒಳ್ಳೆಯ ವಿದ್ಯಾವಂತರಾಗಬೇಕು. ಹಾಗಾಗಿ ನಿಮ್ಮನ್ನ ಓದಲಿಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಒಳ್ಳೆಯ ವಿದ್ಯಾರ್ಥಿಗಳಾಗಿ ಒಳ್ಳೆಯ ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳಾಗಿ ಬೆಳೆಯಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನ ಕರೆಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥ ವೆಂಕಟೇಶ್ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಇನ್ನ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮಂತ ಹಲವಾರು ಶಾಲೆ ಮಕ್ಕಳನ್ನ ಸೇರಿಸಿ ಇನ್ನ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡುವಂತ ಶಕ್ತಿಯನ್ನ ಭುವನೇಶ್ವರಿ ತಾಯಿಯವರಿಗೆ ಕರುಣಿಸಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತುಂಬಾ ತುಂಬ ಅದ್ಭುತವಾಗಿ ನಮ್ಮ ಮಕ್ಕಳನ್ನ ನೀವು ಅರಿವು ಮಾಡಿಕೊಟ್ಟಿದ್ದಾರೆ.